ರಾಮನೇ ನಿನ್ನನ್ನು ರಕ್ಷಿಸ್ತಾನ ಅಂತ ಹೇಳಿದರು. ಈಕೆ ಕೇಳಿದ್ರು, ಹಾಗಾದರೆ ರಾಮ ಎಲ್ಲಿದಾನ, ರಾಮನನ್ನು ಎಲ್ಲಿ ಹುಡುಕಾಡುವುದು ಅಂತ. ಆವಾಗ ಅವರು ಋಷಿಗಳು ಹೇಳಿದರು, ರಾಮನನ್ನು ಹುಡುಕಾಡುವ ಅವಶ್ಯಕತೆ ಇಲ್ಲ, ರಾಮನೇ ಸ್ವತಃ ನೀ ಎಲ್ಲಿ ಅದದಿ ಅಲ್ಲಿಗೆ ಬರ್ತಾನೆ, ನೀ ಇಲ್ಲೇ ಇರುವಂತ, ಎಲ್ಲಿ ಹೋಗಬೇಕಾಗಿಲ್ಲ ಅಂತ ಆತ ಹೇಳಿದ. ಇಷ್ಟು ಕೇಳಿ ಇಷ್ಟು ಹೇಳಿ ಆತ ಋಷಿ ದೇಹ ಬಿಟ್ಟ. ಈಕೆ ಇನ್ನೂ ಆಗ ಸಣ್ಣ ವಯಸ್ಸಿತ್ತು, ಸಾಧನೆಯನ್ನು ಶುರು ಮಾಡಿದಳು. ಆಕೆದು ಗುಡಿಸಲ ರಾಮ ಬರ್ತಾನ ರಾಮ ಬರ್ತಾನ ರಾಮ ಬರ್ತಾನಂತ ಇವತ್ತು ದಿವಸನ್ನು ಪ್ರಾರಂಭ ಮಾಡುವವಳು, ಗುಡಿಸಲ ಮುಂದೆ ಕಸ ಗೂಡಿಸುವವಳು, ಹೂವು ತಂದು ಹಾಕುವವಳು, ಆನಂತರ ಹಣ್ಣು ತಂದು ಇಡುವವಳು, ದಾರಿ ಕಾಯ್ಕೋಂತ ಕೂಡುವವಳು. ರಾಮ ಬರ್ತಾನ ಅಂತ. ಈಗಿನ್ನೂ ರಾಮ ಹುಟ್ಟೇ ಇಲ್ಲ ಅಯೋಧ್ಯದಲ್ಲಿ. ಮುಂದೆ ರಾಮ ಅಯೋಧ್ಯದಲ್ಲಿ ಹುಟ್ಟಿದ, ಆತ ಬೆಳೆದ, ವಯಸ್ಸಿಗೆ ಬಂದ. ಅಲ್ಲಿ ಸೀತಾ, ಜನಕನ ಮಗಳು ಸೀತಾನ ಜೊತೆಗೆ ವಿವಾಹ ಆಯಿತು. ಮನೆಗೆ ಕರ್ಕೊಂಡು ಬಂದರು. ಆ ಮನೆಯಲ್ಲಿ ಜಗಳ ಶುರು ಆಯಿತು, ರಾಜ ಆಗುವುದು. ಅವಾಗ ಈತನಿಗೆ ವನವಾಸಕ್ಕೆ ಕಳಿಸಿದರು. ಅಲ್ಲಿ ಅವರು ಅಯೋಧ್ಯೆಯಿಂದ ಹಾಗೇ ಎಲ್ಲ ಋಷಿಗಳನ್ನು ಸುತ್ತುತ್ತಾ ಪಂಚವಟಿಗೆ ಬಂದರು. ನಾಸಿಕದ ಹತ್ತಿರ ಪಂಚವಟಿಗೆ ಬಂದರು. ಅಲ್ಲಿ 11 ವರ್ಷಗಳ ಕಾಲ, ಅಲ್ಲಿ ಹೇಳ್ತಾರೆ, ಬರ್ದಾರ, 11 ವರ್ಷ 11 ತಿಂಗಳ 11 ದಿವಸ ಪಂಚವಟಿಯಲ್ಲಿದ್ರಂತ. 11 ವರ್ಷ 11 ತಿಂಗಳ 11 ದಿವಸ ಪಂಚವಟಿಯಲ್ಲಿ ಕಳೆದರು. ಅಷ್ಟೊತ್ತಿಗೆ ಸೀತಾನನ್ನು ರಾವಣ ಅಪಹರಿಸಿಕೊಂಡು ಹೋದ. ಅವರು ಸೀತಾನನ್ನು ಹುಡುಕಾಡ್ತಾ ಅಲ್ಲಿ ಉತ್ತರ ಪ್ರದೇಶ ಅಯೋಧ್ಯೆಯಿಂದ ಹಾಗೇ ಸುತ್ತುತ್ತಾ ಮಧ್ಯಪ್ರದೇಶ, ಮಹಾರಾಷ್ಟ್ರ, ಕರ್ನಾಟಕಕ್ಕೆ ಇಲ್ಲಿ ಕೆಳಗಡೆ ಬಂದರು. ಅವರು ಇನ್ನೂ ಕೆಳಗಡೆ ಶ್ರೀಲಂಕಾಕ್ಕೆ ಹೋಗಬೇಕು. ಅವಾಗ ಈಗ ಇಲ್ಲಿ ಶಬರಿಗೆ ಅವರು ಭೇಟಿಯಾಗವರು. ಈಕೆ ಹಂಗೆ ದಾರಿನೇ ಕಾಯ್ತಾ ಇದ್ದಾಳ. ಈಕೆ ಆ ವ್ರತ ಪ್ರಾರಂಭ ಮಾಡಿದಾಗ ಇನ್ನೂ ರಾಮ ಹುಟ್ಟಿರಲಿಲ್ಲ. ನಾವು ಅದರ ಗುರುಗಳಿಗೆ ಕೇಳ್ತಿದ್ವಿ, ಎಂದು ಬರ್ತಾನ, ಆಯಿತು ಇಂಥ ದಿವಸ ಬರ್ತಾನ ಅಂತ ಹೇಳಿದ್ರೆ ಬರಲಿಲ್ಲ ಅಂದರೆ ಬಿಟ್ಟು ಬಿಡ್ತಿದ್ದೀವಿ. ಆಕೆ ಎಂದು ಬರ್ತಾನ ಅಂತ ಕೇಳಲಿಲ್ಲ. ಮೊದಲು ಒಂದು ಮಾತು ಕೇಳಿದಳು, ರಾಮನನ್ನು ಎಲ್ಲಿ ಹುಡುಕಾಡೋದು ಅಂತ. ಋಷಿಗಳು ಹೇಳಿದರು, ರಾಮನ ಹುಡುಕಾಡುವ ಅವಶ್ಯಕತೆ ಇಲ್ಲ, ರಾಮನೇ ಸ್ವತಃ ನೀ ಎಲ್ಲಿ ಅದದಿ ಅಲ್ಲೇ ಬರ್ತಾನ ಅಂತ ಹೇಳಿದರು. ಮುಗಿತು ವಿಷಯ. ಶುರು ಮಾಡಿದಳೀಕೆ. ದಿನಾಲು ತಂದಿಡುವವಳು ಹೂವು, ದಿನಾಲು ತಂದಿಡುವವಳು ಹಣ್ಣ. ಎಂಥ ಪ್ರತೀಕ್ಷೆ ಇರಬೇಕಿದು, ಎಷ್ಟು ಆಕೆಯ ಮನಸ್ಸು ಗಟ್ಟಿಯಾಗಿರಬೇಕು. ಮುಂದೆ ಹೇಳ್ತಾರ, ಬರದಾರ, ರಾಮ ಬಂದ, ಲಕ್ಷ್ಮಣ ರಾಮ ಹುಡುಕಾಡ್ತಾ ಬಂದ್ರಲ್ಲ, ಅಲ್ಲಿ ಋಷಿಯ ಮೂಕ ಪರ್ವತಕ್ಕೆ ಈ ಶಬರಿ ಭೇಟಿ ಆಯಿತು. ಭೇಟಿ ಆದ ತಕ್ಷಣ ಆಕೆ ಈತನೇ ರಾಮ ಅಂತ ಗುರುತಿಸಿದಳು. ಹಾಗೆ ಮನುಷ್ಯನಿಗೆ ಒಂದು ಗುರುತಾಗ್ತದೆ, ಭಾವನೆ ಆಗ್ತದೆ. ಆ ಅವಸ್ಥೆಗೆ ತಾನೇ ಬಂದು ಬಿಡ್ತದೆ. ಅದು ಹೇಗೆ ಸೂರ್ಯ ಉದಿಸಿದ ಅಂದ್ರೆ ಅದು ಮೊಗ್ಗಾಗಿರುವಂಥ ಹೂವು ತನ್ನಿಂದ ತಾನೇ ಅರಳ್ತದೆ. ಹಾಗೆ ಕಾಲ ಕೂಡಿ ಬಂತು ಅಂದರೆ ಸಾಧಕನಿಗೆ ಇದೇ ಅಂತ ಗೊತ್ತಾಗಿಬಿಡ್ತದೆ, ಇವರೇ ಅಂತ ಗೊತ್ತಾಗಿಬಿಡ್ತದೆ. ಆಗ ಆಕೆ ಗುರುತಿಸಿದಳು, ಈತನೇ ರಾಮ ಅಂತ. ರಾಮನ ಚಿತ್ರ ನೋಡಿಲ್ಲ ಆಕೆ, ಗುರುಗಳಿಗೂ ಕೇಳಲಿಲ್ಲ ರಾಮ ಹೆಂಗದಾನ ಅಂತ, ಮತ್ತು ರಾಮನ ಜೊತೆಗೆ ಯಾರ್ಯಾರು ಬರ್ತಾರೋ ಅಂತೂ ಕೇಳಿಲ್ಲ. ಆಕೆ ಹೃದಯ ಹೇಳಿತು, ಈತನೇ ರಾಮ ಅದಾನಂಥೇಳಿ ಆಕೆ ಒಪ್ಪಿಕೊಂಡ್ಲು. ರಾಮ ಇದ್ದ ಆತ. ಆಕೆ ಏನು ದಿನಾಲು ಸಂಗ್ರಹ ಮಾಡಿ ಇಡ್ತಿದ್ದಳು ಹಣ್ಣ, ಅದು ದಿನಾಲು ಆಕೆನೇ ರುಚಿ ನೋಡಿ ಇಡುವವಳು. ನೋಡ್ರಿ ಆಕಿದು ಹೆಂಗಿರಬೇಕು. ಆಕೆಗೆ ಇದೂ ಗೊತ್ತಿಲ್ಲ, ನಾ ತಿಂದದ ಹಣ್ಣು ಅವ ತಿಂತಾನೋ ಇಲ್ಲೋ ಅಂತ ಗೊತ್ತಿಲ್ಲ. ಆಕೆ ತಿಂದು ಇಡುವವಳು. ಯಾಕಂದ್ರೆ ಹುಳಿ ಅದು ಇತ್ತಂದ್ರೆ, ಕಹಿ ಇತ್ತಂದ್ರೆ ಹೇಗ ಅಂತ ಕೇಳೋಳು. ಇದಕ್ಕೆ ಭಕ್ತಿ ಅಂತಾರೆ, ಇದು ಖರೇ ಭಕ್ತಿ. ಈ ಭಕ್ತಿ ಬರಬೇಕಾದ್ರೆ ಭಾಳ ಕಷ್ಟದ ಅದು. ಹಾಂ, ಬರ್ಕೋ ನಮ್ಮದು 2 ಊದಿನ ಕಡ್ಡಿ ತಂದಿ ನೋಡು. ಸೋಮವಾರ ದಿವಸ 2 ಊದಿನ ಕಡ್ಡಿ ಹಚ್ಚಿಲ್ಲ, ಬರ್ಕೋ ನಮ್ಮ ಹೆಸರಲ್ಲೇ. ತೆಂಗಿನಕಾಯಿ ಹೊಡೆದಿವಿ ನೋಡು 2, ಬರ್ಕೋ. ಯಾರಿಗೆ ಹೇಳಕ್ಕೆ ಹೋಗ್ಬಾರ್ದು, ನಮ್ಮದು ನೆನಪಿರಬೇಕು.
ಎಷ್ಟು ದಿವಸ ಹೊಡೆದ? ಶ್ರಾವಣದ 4 ಸೋಮವಾರ ಹೊಡೆದಿಲ್ಲ ಏನು? ಇದು ನಮ್ಮದು ಭಕ್ತಿ. ಅದು ಇರಲಿ, ಅದು ಅವರವ್ರಿಗೆ ಬಿಡೋಣ. ನಾವು ಅದರ ಸಾವಕಾಶವಾಗಿ ಅದು ಭಕ್ತಿ ಪ್ರಾರಂಭ ಆಗ್ತಿರ್ತದೆ. ನೋಡ್ರಿ, ಆ ಶಬರಿ ಏನು ಮಾಡಿದಳಲ್ಲ, ಅದಕ್ಕೆ ಪ್ರತೀಕ್ಷಾ ಅಂತ ಕರೆಯೋದು, ಎಷ್ಟು ವರ್ಷಗಳವರೆಗೆ. ಹಾಗೇ ನಾವು ಮಣಿ ನಡೆಸ್ತೀವಿ ಅಂದಾಗ ಮಣಿ ಒಳಗೆ ಎಲ್ಲ ಕಾರ್ಯಗಳು ಒಮ್ಮಿಂದೊಮ್ಮೆ ಆಗುವುದಿಲ್ಲ. ಸ್ವಲ್ಪ ಕಾಯಬೇಕು, ತಿತೀಕ್ಷೆ ಇರಬೇಕು, ಪ್ರತೀಕ್ಷಾ ಇರಬೇಕು. ಇದು ಎರಡನೇದು. ಆನಂತರ ಮೂರನೇದು ಸಂಗತಂ, ಒಳ್ಳೆಯವರ ಸಂಗ ಇರಬೇಕು, ಸಜ್ಜನರ ಸಂಗ ಇರಬೇಕು. ಅವರು ಕನಕದಾಸರು ಹೇಳಿದ್ರಲ್ಲ, ಸತ್ಯವಂತರ ಸಂಗವಿರಲು ತೀರ್ಥವೇತಕೋ, ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯಾತಕೋ ಅಂತ ಹೇಳಿದರು. ತಾನು ಉನ್ನದ ಪರರಿಗಿಕ್ಕದ ಧನವಿದ್ಯೇತಕೋ, ಮಾನಹೀನನಾಗಿ ಬಾಳುವ ಮನುಜನೇತಕೋ. ಎಷ್ಟು ಚಂದ ಪದ್ಯವನ್ನು ಬರೆದಾರ. ಮಾನಗೇಡಿಯಾಗಿ ಬದುಕುದ್ರಾಗಿ ಏನು ಅರ್ಥ ಅದಂತ. ಹಾಗೆ ತಾನೂ ಉಣ್ಣಂಗಿಲ್ಲ, ಇನ್ನೊಬ್ಬರಿಗೂ ಕೊಡಂಗಿಲ್ಲ. ಹಣ ಐತಿ ತೊಗೊಂಡು ಏನು ಮಾಡ್ತಿ, ಗೊರ್ಲೆ ಹತ್ತಿ ಹೋಗ್ತಾವೆ. ತಾನು ಉಣ್ಣದ ಪರರಿಗಿಕ್ಕದ ಧನವಿದ್ಯೇತಕೋ, ಮತ್ತು ಸತ್ಯವಂತರ ಸಂಗವಿರಲು ತೀರ್ಥವೇತಕೋ. ನಮ್ಮ ಹತ್ತಿರ ಸತ್ಯವಂತರಿದ್ದರು ಅಂದರೆ ಇನ್ಯಾವ ತೀರ್ಥಕ್ಷೇತ್ರ, ಯಾವ ತೀರ್ಥಕ್ಷೇತ್ರಕ್ಕೂ ಹೋಗೋ ಅವಶ್ಯಕತೆಯೇ ಇಲ್ಲ. ಯಾಕಂದರೆ ಎಲ್ಲ ತೀರ್ಥಗಳೂ ಅವರಲ್ಲೇ ಇರ್ತಾವೆ. ಹೇಗೆ ತೀರ್ಥಕ್ಷೇತ್ರಕ್ಕೆ ಹೋದ್ರೆ ಶರೀರದ ಶುದ್ಧಿ ಆಗ್ತದಂತ ಹೇಳ್ತಾರೆ. ತೀರ್ಥ ಅಂದರೆ ಏನು? ನದಿ. ನದಿಗೆ ತೀರ್ಥ ಅಂತ ಕರೀತಾರೆ. ಕ್ಷೇತ್ರ ಅಂದರೆ ಯಾವುದು? ಅಲ್ಲೊಂದು ನದಿ ಇರ್ತದೆ, ಆ ನದಿ ದಂಡಿಗೆ ಒಂದು ಕ್ಷೇತ್ರ ಇರ್ತದೆ, ಒಂದು ಗುಡಿ ಇರ್ತದೆ. ಅಂಥ ಸ್ಥಳಗಳಿಗೆ ತೀರ್ಥಕ್ಷೇತ್ರ ಅಂತ ಕರೀತಾರೆ. ಕೂಡಲ ಸಂಗಮ, ಕಾಶಿ ವಿಶ್ವನಾಥ, ರಾಮೇಶ್ವರ ಹೇಗದಾವಲ್ಲಿ ನದಿ ಅದ, ಅಲ್ಲಿ ಒಂದು ಕ್ಷೇತ್ರ ಅದ, ದೇವಸ್ಥಾನ ಅದ. ನದಿ ಹತ್ತಿರ ಹೋದರೆ ಏನಾಗ್ತದೆ? ನಮ್ಮ ದೇಹ ಶುದ್ಧ ಆಗ್ತದೆ. ಆನಂತರ ಅಲ್ಲಿ ದೇವರ ದರ್ಶನವನ್ನು ಪಡೆದ್ರೆ ನಮ್ಮ ಮನಸ್ಸು ಶುದ್ಧ ಆಗ್ತದೆ. ಹಾಗೆ ಒಬ್ಬರು ಸಜ್ಜನರ ಹತ್ತಿರ ನಾವು ಬಂದೀವಿ ಅಂದ್ರೆ ನಮ್ಮ ಮನಸ್ಸು ಶುದ್ಧ ಆಗ್ತದೆ, ನಮ್ಮ ಶರೀರವೂ ಶುದ್ಧ ಆಗ್ತದೆ. ಆದ್ದರಿಂದ ಸತ್ಯವಂತರ ಸಂಗವಿರಲು ತೀರ್ಥವೇತಕೋ, ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯಾತಕೆ ಅಂತ ಹೇಳಿದ್ರೆ. ಹಾಗೆ ಸಜ್ಜನರ ಸಂಘ ಒಂದಿಷ್ಟು ಬೇಕು. ನಾವು ಯಾರು ಸಂಘ ಮಾಡ್ತೀವಿ ಹಂಗೆ ನಮ್ಮ ಬೆಲೆ ಹೆಚ್ಚಾಗಕತ್ತದ. ಈಗ ನಾವು ಇಲ್ಲಿ ಒಂದು ಸ್ವಲ್ಪ ಇಲ್ಲಿ ಹೂವು ಇಟ್ಟರಿ, ಹೂವಿನ ಸಂಘ ಅದ, ಈಗ ನೋಡಿದ್ರೆ ಒಂದು ರೀತಿ ಕಾಣ್ತದೆ. ಅದೇ ಇಲ್ಲಿ ಹೂ ಇಡೋ ಬದಲಾಗಿ ಒಂದು 4-5 ಬಾಟ್ಲಿಗಳನ್ನು ಇಟ್ಟಿದ್ವಿ ಅಂದರೆ ಅವಾಗ ನಮ್ಮನ್ನು ನೋಡೋ ದೃಷ್ಟಿಕೋನ ಬೇರೆ ಇರ್ತದೆ. ಏನೂ ಮಾಡಿಲ್ಲ, ಬರೀ ಮುಂದೆ ಇಟ್ಟಿರ್ತೀವಿ. ಅದ್ರ ಬಾಟ್ಲಿ ಸಂಘದಿಂದ ಅವಾಗ ಮನುಷ್ಯ ಬೇರೆ ಬೇರೆ ಕಾಣ್ತಾನೆ. ಮೈ ಮೇಲೆ ಹಾಕುವ ಬಟ್ಟೆಗಳ ಸಹಿತ ಮನಸ್ಸಿನ ಮೇಲೆ ಪರಿಣಾಮ ಬೀರ್ತಾವ, ನಮ್ಮ ವ್ಯಕ್ತಿತ್ವದ ಮೇಲೆ ಪರಿಣಾಮ ಬೀರ್ತಾವೆ. ಇನ್ನು ನಮ್ಮ ಸಮೀಪ ಇರುವಂಥ ಮನುಷ್ಯರ ಪ್ರಭಾವ ಯಾಕೆ ಆಗಬಾರ್ದು? ಬಟ್ಟೆಗಳು, ಬಟ್ಟೆ ಎಂಥ ಬಟ್ಟೆ ಸಂಘ ಮಾಡ್ತೀವಿ ಅಂಥ ಭಾವನೆಗಳು ಬರ್ತಾವ, ಅಂಥ ವ್ಯಕ್ತಿತ್ವ ರೂಪುಗೊಳ್ತದೆ. ಅದಕ್ಕೆ ಇವು ಕಾವಿ ಅಂತ ಸನ್ಯಾಸಿಗಳಿಗೆ ಮಾಡಿರ್ತಾರೆ, ನಿಮಗೊಂದು ಬಟ್ಟೆ ಮಾಡ್ಯಾರ. ಇನ್ನು ಹಾಗೆ ಮನುಷ್ಯರು, ನಾವು ಯಾರು ಸಮೀಪ ಇರ್ತೀವಿ ಅಂಥ ಒಡನಾಟ ನಮ್ಮ ಮೇಲೆ ಪರಿಣಾಮವನ್ನು ಬೀರ್ತಾ ಇರ್ತದೆ. ಆದ್ದರಿಂದ ಸಂಘ ಬಹಳ ಅವಶ್ಯಕತೆ. ಮನೆಯಲ್ಲಿರೋರಿಗೆ ಒಳ್ಳೆಯವರ ಸಂಘ ಇರಬೇಕು, ಸಜ್ಜನರ ಸಂಘ ಇರಬೇಕು, ಸತ್ಯವಂತರ ಸಂಘ ಇರಬೇಕು. ಅವಾಗ ನಮ್ಮದು ಮನೆ ಚೆಂದಾಗುವುದು. ಒಬ್ಬ